ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ನಮ್ಮೊಂದಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದಂತಹ ಪುಣ್ಯ ಹಾಸ್ಪಿಟಲ್ನಿಂದ ಡಾಕ್ಟರ್ ಪುಣ್ಯವತಿ ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್, ಒಬೆಸಿಟಿ ಅಂದ ತಕ್ಷಣ ಇದು ಒಂಥರ ವಯಸ್ಸಿನ ಇತಿಮಿತಿನೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ಹುಡ್ ಒಬೆಸಿಟಿ ಇರುತ್ತೆ, ಸೊ ಒಂದು ಮಿಡಲ್ ಏಜ್ ಬಂದ ಮೇಲೆ ಒಬೆಸಿಟಿ ಇರುತ್ತೆ. ಸೊ ಯಾವ ರೀತಿ ಆಗ್ತಾಯಿದೆ ಅಂತಂದರೆ, ಇವತ್ತಿನ ದಿನ ಎಲ್ಲರೂ ಕಾಡ್ತಾ ಇರುವಂಥದ್ದು ಒಂದು ಸುಂದರ ಸದೃಢ ಕಾಯ ಇರಬೇಕು ಅಂದರೆ ಆ ಬೊಜ್ಜು ಸಮಸ್ಯೆ ಅಡ್ಡಗಾಲ ನಿಂತಿದೆ. ಏನು ಕಾರಣ? ಯಾವ ಕಾರಣದಿಂದ? ಮೆಡಿಕಲ್ ರೀಸನ್ಸ್ ಏನಿರುತ್ತೆ ಇದಕ್ಕೆ? ಇದರಲ್ಲಿ ಒಬೆಸಿಟಿ ಅನ್ನೋದು ಈಗ ತಮಗೆಲ್ಲ ಗೊತ್ತಿರುತ್ತೆ. ಈಗ ಯಾವಾಗ ಮನುಷ್ಯ ದಪ್ಪ ಆಗ್ತಾನೆ, ಜನರಲಿ ಕೂತ್ಕೊಂಡಿರ್ತಾನೆ, ಅಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ಅಂದರೆ ಯಾವುದೇ ಮನುಷ್ಯ ಆದರೂ ವೇಟ್ಗೇನ್ ಆಗ್ತಾರೆ. ದಟ್ಸ್ ಅ ಕ್ವೈಟ್ ಕಾಮನ್. ಸೊ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಯುವರ್ ವರ್ಕ್ ಎರಡು ಮ್ಯಾಟರ್ ಆಗುತ್ತೆ. ಫ್ಯಾಮಿಲಿ ಫ್ಯಾಕ್ಟರ್ಸ್, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಇವಾಗ ಒಂದು ಮನೆಯಲ್ಲಿ ಆಹಾರ ಪದ್ಧತಿ ಇರುತ್ತೆ ಅಂದರೆ 5 ಜನ ಇರ್ತಾರೆ ಅಂದರೆ 5 ಜನಕ್ಕೆ ಒಂದೇ ಥರ ಆಹಾರ ಬರ್ತಾರೆ. ಇನ್ವೇರಿಯಬಲಿ ಆ 5 ಜನ ಒಬೇಸ್ ಆಗ್ತಾರೆ. ಸೊ ದಟ್ ದೇಸ್ ಎ ಟೆಂಡೆನ್ಸಿ. ಫ್ಯಾಮಿಲಿ ಕೆಲವೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಕೆಲವೊಂದು ಫ್ಯಾಮಿಲಿನಲ್ಲೂ ರನ್ ಆಗುತ್ತೆ. ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಒಬೇಸ್ ಇರ್ತಾರೆ, ಬ್ರಾಡ್ ಶೋಲ್ಡರು, ಹೆಫ್ಟಿನೆಸ್ ಇರ್ತಾರೆ. ಇಟ್ ವಿಲ್ ಕ್ಯಾರಿ, ಬಿಕಾಸ್ ದ ಸೇಮ್ ಫುಡ್ ಸಿಸ್ಟಮ್ ವಿಲ್ ಕ್ಯಾರಿ ನೆಕ್ಸ್ಟ್ generation also. So when you are used to take a very fatty meal andre, you will have that. So when you used to take a 3 or 4 meals in a day andre, you will have continue to do that. ಸೊ ಆ ಥರ ಇರುತ್ತೆ. ಸೊ ಒಬೇಸಿಟಿನ ಚೈಲ್ಡ್ಹುಡ್ ಏನಂದರೆ, ಇವತ್ತಿನ ದಿವಸ ನಮಗೆಲ್ಲ ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರುತ್ತೋ. ಲ್ಯಾಪ್ಟಾಪು ಮೊಬೈಲ್ ಹಿಡ್ಕೊಂಡು ಮಕ್ಕಳು ಬೆಡ್ ಮೇಲೆ ಕೂತ್ಕೊಂಡು ಪಾಠ ಮಾಡಿದ್ರು, ಪಾಠ ಕೇಳಿದ್ರು, ಪಾಠ ನೋಡಿದ್ರು. ಸೊ ಇನ್ವೇರಿಯಬ್ಲಿ ಮಕ್ಕಳಿಗೆ ಮೊದಲ ಕಾಲದಲ್ಲಿ ಸ್ಕೂಲ್ ಬಿಡ್ತಾ ಇದ್ದಂಗೆ ಬ್ಯಾಗು ಮನೆಯಲ್ಲಿ ಬಿಸಾಕಿ ಆಚೆ ಇರ್ತಾ ಇದ್ರು. ಔಟ್ಡೋರ್ ಗೇಮ್ಸ್ ಇತ್ತು. ಹೌದಾ? ಇವತ್ತಿನ ದಿವಸ ಔಟ್ಡೋರ್ ಗೇಮ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾವತ್ತೋ ಒಂದ್ಸರಿ ಅವರು ವೀಕೆಂಡ್ ಹೋಗ್ತಾರಲ್ಲ ಹೊರಗಡೆ, ಅವಾಗಷ್ಟೇ ಔಟ್ಡೋರ್ ಗೇಮ್ಸ್ ಆಗ್ತಿದೆ. ಇಲ್ಲಿ ರೊಟೀನ್ ಆ್ಯಕ್ಟಿವಿಟೀಸ್ ಇಲ್ಲ. ಆ್ಯಂಡ್ ಇವತ್ತಿನ ಸ್ಕೂಲ್ಗಳಲ್ಲೂ ಅಕಾಡೆಮಿಕ್ ಓರಿಯೆಂಟೆಡ್ ಸ್ಕೂಲ್ಸ್ ಆಗಿದ್ದಾವೆ, ಸ್ಪೋರ್ಟ್ಸ್ ಓರಿಯೆಂಟೆಡ್ ಅಂತ ಇಲ್ಲ. ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು ಏನೋ ನಾಮಕಾವಸ್ಥೆಗೆ ಸ್ಪೋರ್ಟ್ಸ್ ಅಂತ ಇರುತ್ತೆ, ದೇ ಡೋಂಟ್ ಗಿವ್ ಇಂಪಾರ್ಟೆನ್ಸ್. ಸೊ ಅಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಎಜುಕೇಷನು, ಫುಡ್ಡು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕಾರ್ಪೊರೇಟ್ ಮಾಡಬೇಕು. ಆ್ಯಂಡ್ ರೆಗ್ಯುಲರಾಗಿ ಡಯಟಿಷಿಯನ್ ವಿಸಿಟ್ ಸ್ಕೂಲಿಂದ ಸ್ಟಾರ್ಟ್ ಆಗಬೇಕು ಚೈಲ್ಡ್ಹುಡ್ ಒಬೆಸಿಟಿಗೆ. ಸೊ ಆ ಥರದ್ದು. ಆಮೇಲೆ ಫುಡ್ ಹ್ಯಾಬಿಟ್ಸ್, ಅವ್ರು ಏನು ತರ್ತಾರೆ, ಜಂಕ್ ಫುಡ್ ತರ್ತಾರ, ಮಕ್ಕಳುಗಳಿಗೆ ಅಲ್ಲಿಂದ ಪಾಠ ಶುರುಬೇಕು. ಮತ್ತು ನೆಕ್ಸ್ಟ್ ಲೆವೆಲ್ಗೆ ತಾಯಂದಿರು ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳಿಗೆ ಸ್ಕೂಲ್ನಲ್ಲಿ ಏನು ಊಟ ಮಾಡಿದ್ದಾರೆ ಅನ್ನೋದಕ್ಕಿಂತ ಮನೆಯಲ್ಲಿ ಏನು ತಿನ್ನಿಸ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ವಿ ಬೀಯಿಂಗ್ ಸೌತ್ ಇಂಡಿಯನ್ಸ್, ಇನ್ವೇರಿಯಬ್ಲಿ ವಿ ಆರ್ ಆಲ್ ರೈಸ್ ಈಟರ್ಸು. ಸೊ ರೈಸ್ ಈಸ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್. ಸೊ ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಒಬೆಸಿಟಿ ಇದೆ. ಅದು ಬಿಟ್ಟರೆ ಪಂಜಾಬ್ ಆ ಕಡೆ ಎಲ್ಲ ಏನಂದರೆ ದೇರ್ ಆಲ್ಸೋ ರೈಸ್ ಈಟರ್ಸು. ಸೊ ಅಲ್ಲೂ ಒಬೆಸಿಟಿ ಜಾಸ್ತಿ ಇದೆ. ಎಲ್ಲಿ ಕಡಿಮೆ ಇದೆ ಒಬೆಸಿಟಿ ಅಂದರೆ ಇವತ್ತಿನ ಈ ಕಡೆ ಸದರ್ನ್ ಸ್ಟೇಟಲ್ಲಿ ಇದೆ, ಕೇರಳದಲ್ಲಿ. ಸೊ ದೇ ಆರ್ ಮೋಸ್ಟ್ ಹ್ಯುಮಿಡಿಟಿಗಿಂತ ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ. ದಟ್ ಇಸ್ ಒನ್. ಆಮೇಲೆ ದೇರ್ ಎಜುಕೇಟೆಡ್, ಎಜುಕೇಷನ್ ಲೈಫ್ ಸ್ಟೈಲ್ ವರ್ಕ್ ಮಾಡ್ತಾರೆ ವುಮೆನ್. ಮತ್ತು ಅಲ್ಲಿ ಲೈಫ್ ಸ್ಟೈಲ್ನು ಹಾಗೇ ಇದೆ, ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಬೆಟರ್ ಇದೆ, ಬೇಸಿಕ್ ಎಜುಕೇಷನು. ಸೊ ಈ ಥರದ್ದು ಒಂದು. ಸೊ ಚೈಲ್ಡ್ಹುಡ್ ಒಬೆಸಿಟಿಗೆ ಬೇಸಿಕಲಿ ಅದೊಂದು ಕಾರಣ. ಅಂದರೆ ಮೆಡಿಕಲ್ ರೀಸನ್ಸ್ ಅಂದರೆ ಕೆಲವೊಂದು ಹಾರ್ಮೋನಲ್ ಕಂಡೀಷನ್ಸ್, ಕಶಿಂಗ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ, ಥೈರಾಯ್ಡ್ ಕಂಡೀಷನ್ಸ್ ಇರ್ಬೋದು. ಈ ಥರ ಹಲವಾರು ಕಂಡೀಷನ್ಸಲ್ಲಿ ದೆಲ್ ಪುಟ್ ಆನ್ ವೆಯ್ಟ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ವಿ ಹ್ಯಾವ್ ಟು ರೆಕಗ್ನೈಸ್ ದಟ್. ಬೇಗನೆ ಡಯಾಗ್ನೋಸ್ ಮಾಡೋಕ್ಕೆ. ಒಬೆಸಿಟಿ ಈ ಡಯಟ್ ಆ್ಯಂಡ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಟ್ರೈನಿಂಗ್ ಮಾಡಿದ್ಮೇಲೂ ಕಡಿಮೆ ಆಗಿಲ್ಲ ಅಂದಾಗ ವಿ ಹ್ಯಾವ್ ಟು ಡಯಾಗ್ನೋಸ್ ದ ಕಂಡೀಷನ್. ಆವಾಗ ಅದಕ್ಕೆ ರಿಲೇಟೆಡಾಗಿ ಟೆಸ್ಟ್ಗಳನ್ನ ಮಾಡಿದಾಗ ಏನಾದ್ರು ಕಂಡೀಷನ್ಸ್ ಇದೆ ಅದಕ್ಕೆ ಅಪ್ರೋಪ್ರಿಯೇಟಾಗಿ ಟ್ರೀಟ್ ಮಾಡಿದ್ರೆ ಒಬೆಸಿಟಿ ಸೆಟ್ಟಿನ್ ಆಗುತ್ತೆ. ಮತ್ತು ಮಕ್ಕಳಿಗೆ ಮಿನಿಮಮ್ 1 hour ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು. ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದರ್ ಔಟ್ಡೋರ್ ಪ್ರಿಫರಬ್ಲಿ ಆ ಥರದೊಂದು ಮೇಂಟೈನ್ ಮಾಡಬೇಕು. ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಅದು ಬಿಟ್ಟರೆ ಪಿಬರ್ಟಲ್ ಏಜ್ ಗ್ರೂಪ್ ಬರ್ತದೆ. ಪಿಬರ್ಟಲ್ ಏಜ್ ಗ್ರೂಪಲ್ಲಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಸೊ ಎನಿ ವೆದರ್ ಬಾಯ್ ಆರ್ ಗರ್ಲ್ ಏನಾಗುತ್ತೆ, ಹಾರ್ಮೋನ್ ಸ್ಪಾಟ್ ಜಾಸ್ತಿ ಆದಷ್ಟು ದೆಲ್ ಪುಟ್ ಆನ್ ವೆಯ್ಟ್. ಮಸಲ್ ಬಲ್ಕ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಬಲ್ಕ್ ಜಾಸ್ತಿ ಆಗುತ್ತೆ. ದಟ್ಸ್ ಅ ಸ್ಟೇಜ್ ಆಫ್ ಗ್ರೋತ್. ಅಂದರೆ ಆ ಗ್ರೋಯಿಂಗ್ ಸ್ಟೇಜ್ನಲ್ಲಿ ದೆಲ್ ಹ್ಯಾವ್ ಅ ಲಾಟ್ ಆಫ್ ಹಂಗರ್, ತಿನ್ನಬೇಕು, ಇನ್ನೊಂದು ಮಾಡಬೇಕು. ಅವ್ರಿಗೆ ಮೆಟಬಾಲಿಕ್ ರೇಟು ಸಹ ಜಾಸ್ತಿ ಇರುತ್ತೆ. ಅವ್ರು ಏನು ತಿಂದ್ರೂ ಬೇಗ ಬೇಗ ಜೀರ್ಣ ಆಗ್ತಾ ಇರುತ್ತೆ. ಸೊ ದೇ ಕೆನ್ ಕನ್ಸರ್ವ್ ಮೋರ್ ಫುಡ್, ದೇ ಕೆನ್ ಡೈಜೆಸ್ಟ್ ಮೋರ್ ಫುಡ್. ಆ ಯುಟಿಲಿಟಿ ಆಗಬೇಕು. ಆ ಮಕ್ಳುಗಳೇನೆಂದರೆ ಎಸ್, ಅವರು ಅಷ್ಟನ್ನು ವಾಪಸ್ ನಾವು ಅದನ್ನು ಕಳೆದ್ರೆ ಮಾತ್ರ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ಅವರು ಈಟಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ, ಬಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆರ್ ಲೆಸ್ ಅಂದಾಗ ಅಗೇನ್ ದೆಲ್ ಪುಟ್ ಆನ್ ವೆಯ್ಟ್. ಸೊ ವಾಟ್ ಈಸ್ ಒಬೆಸಿಟಿ ಅಂತಂದರೆ, ಇವಾಗ ಫಾರ್ ಎ ಗರ್ಲ್ ಈಗ ಒಂದು BMI ರೆಕಾರ್ಡ್ ಮಾಡಿದಾಗ ನಮಗೆ ಮೋರ್ ದೆನ್ 25 ಇತ್ತು ಅಂದರೆ ವಿ ಕಾಲ್ ಇಟ್ ಆಸ್ ಒಬೆಸಿಟಿ. ಓವರ್ ವೆಯ್ಟ್ ಯಾವಾಗ 23 to 25 BMI ಇತ್ತು ಅಂದರೆ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಯೂಶಲಿ 22.9 ವಿ ಕನ್ಸಿಡರ್ ಇಟ್ ಈಸ್ ನಾರ್ಮಲ್. ಸೊ ಎನಿ ವುಮೆನ್ ಫಾರ್ ದಟ್ ಮ್ಯಾಟರ್ ಓವರ್ ವೆಯ್ಟ್ ಇದ್ದಾಗೇ ಎಚ್ಚೆತ್ಕೊಂಡ್ಬಿಟ್ರೆ ಒಬೆಸಿಟಿ ಬರಲ್ಲ.
ಆ್ಯಂಡ್ ಇದಲ್ಲದೆ ಯಂಗರ್ ಟೀನೇಜರ್ಸಲ್ಲಿ ಅಂತಂದರೆ ಅಪಾರ್ಟ್ ಫ್ರಮ್ ದಿಸ್ ಈಟಿಂಗ್ ಹ್ಯಾಬಿಟ್ಸು, ಹೊರಗಡೆ ಫುಡ್ಗಳು ಜಾಸ್ತಿ ಇರುತ್ತೆ, ಜಂಕ್ ಫುಡ್ ಜಾಸ್ತಿ ಇರುತ್ತೆ, ಸ್ವೀಟ್ಸು, ಇವತ್ತಿನ ದಿವಸ ಎಲ್ಲ ವೆಸ್ಟರ್ನೈಸ್ಡ್ ಫುಡ್ ಎಲ್ಲ ಮೆಕ್ಸಿಕನ್ ಬೇಕಾ ಎಲ್ಲ ಥರದ ಯುರೋಪಿಯನ್ ಫುಡ್ಸ್ ಬರ್ತಾ ಇದೆ. ಸೊ ವಿ ಆರ್ ನಾಟ್ ಯೂಸ್ ಟು ದಟ್ ಸ್ಟೈಲ್ ಆಫ್ ಫುಡ್ ಬಿಕಾಸ್ ಅವರ್ ಎನ್ವೈರ್ಮೆಂಟ್ ಇಸ್ ನಾಟ್ ದಟ್ ಸಪೋರ್ಟಿಂಗ್. ಸೊ ಇನ್ ದ್ಯಾಟ್ ಕೇಸ್ ಆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು. ಮತ್ತು ಫಿಸಿಕಲ್ ಟ್ರೈನಿಂಗ್ ಅಂತ ಹಾಕಬೇಕು ಈ ಮಕ್ಕಳುಗಳಿಗೆ. ಇವತ್ತಿನ ದಿವಸ ಈವನ್ ಕಾಲೇಜ್ಗಳಲ್ಲೂ ಫಿಸಿಕಲ್ ಟ್ರೈನಿಂಗ್ ಅಂತ ಯಾವತ್ತಿಲ್ಲ. ಯಾವತ್ತೋ ಸ್ಪೋರ್ಟ್ಸ್ ಡೇಗೆ ಒಂದು 3 months ಓಡಾಡ್ತಾರೆ, ಅದು ಬಿಟ್ಟರೆ ದರ್ ಇಸ್ ನಥಿಂಗ್ ಲೈಕ್ ಫಿಸಿಕಲ್ ಟ್ರೈನಿಂಗ್. ಸೊ ಆ ಥರದ್ದು ಕಾನ್ಸೆಪ್ಟ್ ಹೊಟ್ಟೋಗಿದೆ. ದೇ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಮುಂಚೆ ಥರ ಮಾಸ್ ಬಿಟ್ಟಿತ್ತು, ಎವ್ರಿ ಡೇ 1 hour ಅದರ್ ಕ್ಲಾಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ತಿತ್ತು, ಆ ಥರದ್ದು ಒಂದು ಇರಬೇಕು. ಆಮೇಲೆ ಅವ್ರಿಗೆ ಡಯಟ್ ಬಗ್ಗೆ ಹೇಳ್ಕೊಡುವಂಥದ್ದು ಬೇಕು. ಏನೆಲ್ಲ ಡಯಟಿಂದ ಹೇಳ್ಕೊಡ್ಬೋದು? ಕಾರ್ಬೋಹೈಡ್ರೇಟ್ಸ್, ಏರೇಟೆಡ್ ಡ್ರಿಂಕ್ಸ್ ಜಾಸ್ತಿ ತೊಗೊಳ್ತಾರೆ, ಜಂಕ್ ಫುಡ್ಡು, ಚಿಪ್ಸು, ವೈಟ್ ಬ್ರೆಡ್, ಮೀಟ್, ರೆಡ್ ಮೀಟು, ಇವೆಲ್ಲನೂ ಇಟ್ ಲ್ಯಾಡ್ ಆನ್ ಆಫ್ಕೋರ್ಸ್ ಹೈ ಕ್ಯಾಲೋರೀಸ್. ಬಟ್ ನಾವು ಈಗ ಎಷ್ಟೋ ಒಂದು ಮನುಷ್ಯನಿಗೆ ಒಂದು ಕೆಲಸ ಮಾಡೋಕ್ಕೆ 1400 ಕ್ಯಾಲೋರೀಸ್ ಬೇಕಂದರೆ ಇಫ್ ಐ ಟೇಕ್ 2000 ಕ್ಯಾಲೋರೀಸ್ ಅಂದರೆ ಸೊ ಅನದರ್ ಬ್ಯಾಲೆನ್ಸ್ 500 to 600 ಕ್ಯಾಲೋರೀಸ್ ವಿಲ್ ಸ್ಟೋರ್ ಆ್ಯಸ್ ಅ ಫ್ಯಾಟ್. ಹೌ ವಿಲ್ ಯು ಬರ್ನ್ ದಟ್? ಸೊ ಅದನ್ನು ಇದರ್ ನೆಕ್ಸ್ಟಿಗಾದರೂ ನೀವು ಬಂದ್ ಮಾಡಬೇಕು, ಇಲ್ಲ ನೆಕ್ಸ್ಟಿಗೆ ಈಟಿಂಗ್ ಫುಡ್ ಕಡಿಮೆ ಮಾಡಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಡೇ ಟು ಡೇ ವರ್ಕ್ ಮಾಡೋಕ್ಕಾಗಲ್ಲ. ಡೇ ಟು ಡೇ ವರ್ಕಿಗೆ ವಿ ನೀಡ್ ಎನರ್ಜಿಗೆ ಕ್ಯಾಲೋರೀಸ್ ಬೇಕು. ಸೊ ಅದರಿಂದ ಏನಂದರೆ ಈ ಫುಡ್ ಹ್ಯಾಬಿಟ್ಸ್ ಏನಂದರೆ ಇಟ್ ಶುಡ್ ಬಿ ರೊಟೀನ್, ಸಮಥಿಂಗ್ ಲೈಕ್ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್. ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಅಡಿಕ್ವೇಟ್ ಫ್ರೂಟ್ಸ್ ಇರಬೇಕು. ಫ್ರೂಟ್ಸಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ? ಎವ್ರಿ ಡೇ ನಾನು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತೊಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಸಪೋಟ ಇರ್ಬೋದು, ಮ್ಯಾಂಗೋ ಇರ್ಬೋದು, ವೆರಿ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸು. ಬನಾನಾದಲ್ಲೂ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬಟ್ ಅದನ್ನು ಲಿಮಿಟ್ ಮಾಡಬೇಕು. ಒಂದು ದಿವಸ ಒಂದು ಬಾಳೆಹಣ್ಣು ನಾನು ತೊಗೊಳ್ತೀನಿ, ಆ ಥರ. ಸೊ ಎಲ್ಲ ಥರ ಫ್ರೂಟ್ಸು, ಡ್ರೈ ಫ್ರೂಟ್ಸಲ್ಲಿ ಯಾವುದು ನಾನು ಅವಾಯ್ಡ್ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಅಂದರೆ ಕ್ಯಾಶು ನಾನು ಜಾಸ್ತಿ ತೊಗೊಳಕ್ಕಾಗಲ್ಲ. ಐ ಕ್ಯಾನ್ ಟೇಕ್ ಬಾದಾಮ್ ತೊಗೋಬೋದು, ವಾಲ್ನಟ್ ತೊಗೋಬೋದು, ಪಿಸ್ತಾ ತೊಗೊಳ್ಬೋದು. ಈಗ ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್, ಎಗ್ ವೈಟ್ ತೊಗೊಳ್ಳಿ. Protein is not required for you much when you are taking a non-vegetarian meal. If you are taking a non-vegetarian meal, try to reduce the gravy intake because gravy will have a maximum fat and maximum carbohydrates there. So ಆ ಥರದ್ದು. ಆಮೇಲೆ ವೆಜಿಟೇಬಲ್ಸಲ್ಲಿ ಎಲ್ಲ ಥರ ವೆಜಿಟೇಬಲ್ಸ್ ತೊಗೋಬೋದು, ನೋ ರೆಸ್ಟ್ರಿಕ್ಷನ್ಸ್ ಎಟ್ ಆಲ್. ಸೊ ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಡಯಟ್. ಎಲ್ಲನೂ ಇರಬೇಕು ನಮ್ಮ ಡಯಟಲ್ಲಿ. ಎಲ್ಲ ಥರ ಪಲ್ಸಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಡ್ರೈ ಫ್ರೂಟ್ಸ್ ಇರಬೇಕು, ಫ್ರೆಶ್ ಫ್ರೂಟ್ಸ್ ಇರಬೇಕು. ಹೈಡ್ರೇಟ್ ಯುವರ್ ಸೆಲ್ಫ್. ಮೋಸ್ಟ್ ಆಫ್ ಟೈಮ್ಸ್ ಏನು ಮಾಡ್ತೀವಿ ನಾವು, ಹೊಟ್ಟೆ ಹಶ್ವಾಗಿದೆ, ಲಾಂಗ್ ಫಾಸ್ಟಿಂಗ್, ಡ್ಯೂರೇಷನ್ ಆಫ್ ಫಾಸ್ಟಿಂಗ್ ಇರುತ್ತೆ, ಇದಕ್ಕಿದಂಗೆ ಜಾಸ್ತಿ ತಿಂತೀವಿ. ಆ್ಯಂಡ್ ಅವ್ರ ಈಟಿಂಗ್ ಹ್ಯಾಬಿಟ್ಸೂ ಅಷ್ಟೇ. ಫುಡ್ ತೊಗೊಳ್ತೀರಾ ಅಂದರೆ ಯು ಶುಡ್ ಚರ್ನ್ ದ ಫುಡ್ ವೆಲ್, ಶುಡ್ ಚೀವ್ ದ ಫುಡ್ ವೆಲ್. ಈಗ ಏನಾದ್ರು ನಾವು ಆ ರುಚಿ ತೊಗೊಂಡು ನಾವು ಊಟ ಮಾಡ್ತೀವಿ ಅನ್ನೋದು ಉದ್ದೇಶ ಏನಂದರೆ ಯು ವಿಲ್ ಬ್ರೇಕ್ ದ ಫುಡ್ ಪ್ರಾಪರ್ಲಿ ಸೊ ದಟ್ ಆಲ್ ದ ನ್ಯೂಟ್ರಿಷನ್ಸ್ ಆರ್ ಟೇಕನ್. ಆ್ಯಂಡ್ ಇಫ್ ಯು ಟೇಕ್ ಎ ಲಿಟಲ್ ಮೋರ್ ಟೈಮ್ ಟು ಈಟ್, ಸೊ ದ ಬಾಡಿ ಸ್ಟಮಕ್ ವಿಲ್ ಆಲ್ಸೋ ಫೀಲ್ ಆ್ಯಂಡ್ ಬ್ರೈನ್ ವಿಲ್ ಆಲ್ಸೋ ಸೆನ್ಸ್ ಸೆಟೈಟಿ. ಇಲ್ದಿರ ಏನಾಗುತ್ತೆ, ಗಬ ನಾವು ತಿಂದಾಗ ಸ್ಟಮಕ್ ಫಿಲ್ಲಪ್ ಆಗುತ್ತೆ, ಬ್ರೈನ್ ವಿಲ್ ನಾಟ್ ಹ್ಯಾವ್ ಅ ಟೈಮ್ ಟು ಸೆನ್ಸ್ ಯು ಆರ್ ಫುಲ್ ಅಂತ. ಸೊ ವಿಲ್ ಜಸ್ಟ್ ಈಟ್ ಫುಡ್ ಎಲ್ಲಿವರೆಗೂ ಅಂದರೆ ನೆಕ್ವರೆಗೂ ತಿನ್ಬಿಡ್ತೀವಿ, ಬಾಯಿಂದ ಈಚೆ ಬರೋವರೆಗೂ. ಆವಾಗ ಬ್ರೈನ್ ವಿಲ್ ಸೆನ್ಸ್ ಐ ಆಮ್ ಫುಲ್ ಅಂತ. ಸೊ ಆ ಥರ ಆಗಬಾರ್ದು. ಯು ಶುಡ್ ಟೇಕ್ ಅ ಸ್ಲೋ ಈಟರ್ಸ್ ಆಲ್ವೇಸ್ ಗುಡ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹರಿಡು ತುಂಬ ಲಾಂಗ್ ಡ್ಯೂರೇಷನ್ ಆಫ್ ಫಾಸ್ಟಿಂಗ್ ಇರಬಾರ್ದು. ಎಷ್ಟೋ ಸರಿ ಏನು ಮಾಡ್ತಾರೆ, ಒಬೇಸ್ ಇದ್ದೀನಿ ನಾನು 2 kg ದಪ್ಪ ಆಗೋದೆ ಅಂತ 1 ತಿಂಗಳು ಫಾಸ್ಟಿಂಗ್ ಮಾಡ್ತೀನಿ, 15 days ಫಾಸ್ಟಿಂಗ್ ಮಾಡ್ತೀನಿ, ನಥಿಂಗ್ ಲೈಕ್ ದಟ್. ಲಾಂಗ್ ಟರ್ಮ್ ಸ್ಟಾರ್ವೇಷನ್ ಇಸ್ ನಾಟ್ ಅಟ್ ಆಲ್ ಎ ಗುಡ್. ದಟ್ ವಿಲ್ ಇಂಡ್ಯೂಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಇನ್ ಫ್ಯಾಕ್ಟ್ ವಿಲ್ ಬಿಕಮ್ ರಿಯಾಕ್ಷನರಿ ಒಬೇಸಿಟಿ ಆಗುತ್ತೆ. ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಯುವರ್ ಹಾರ್ಟ್, ಬಾಡಿ ಫಂಕ್ಷನ್ಸು, ಡಿಹೈಡ್ರೇಷನ್ ಆಗುತ್ತೆ. ಸೊ ಹೈಡ್ರೇಟ್ ಯುವರ್ ಸೆಲ್ಫ್, ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಸೈಸ್ ರೆಗ್ಯುಲರ್ ಆಗಿ 45 to 1 hour, ವಾಟ್ ಎವರ್ ಇಟ್ ಇಸ್ ಪಾಸಿಬಲ್, ಇದರ್ ಯೋಗ ಆರ್ ಜಿಮ್ ವರ್ಕೌಟ್ ಆರ್ ಈವನ್ ಬ್ರಿಸ್ಕ್ ವಾಕ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್. ಕಂಟಿನ್ಯೂ ದ್ಯಾಟ್. ಸೊ ಈ ಥರದ್ದು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಅದಲ್ಲದೆ ಡಿಸೀಸ್ ಪ್ರಾಬ್ಲಮ್ ಅಂದರೆ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ಸು, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇರಲ್ಲ. ಆವಾಗ ಏನಾಗುತ್ತೆ, ದೇಲ್ ಪುಡ್ ಆನ್ ವೆಯ್ಟ್, ಬಾಡಿ ಸ್ಕಿನ್ ಚೇಂಜಸ್ ಆಗುತ್ತೆ, ಥಿಕ್ ಆಗುತ್ತೆ, ರಫ್ ಆಗುತ್ತೆ, ಹೋರ್ಸ್ನೆಸ್ ಆಫ್ ದ ವಾಯ್ಸ್ ಆಗುತ್ತೆ, ಓವರ್ ವೆಯ್ಟ್ ಆಗಿಬಿಡ್ತಾರೆ. ಸೊ ಬಿಕಾಸ್ ಆಫ್ ದ ಓವರ್ ವೆಯ್ಟ್ ದೇಲ್ ಬಿಕಮ್ ಬ್ರೆತ್ಲೆಸ್, ಮಲಗೋಕ್ಕಾಗಲ್ಲ, ಆರ್ಥೋಪ್ನಿಕ್ ಅಂತ ಹೇಳ್ತೀವಿ, ಮಲ್ಕೊಳ್ಳೋಕ್ಕೆ ಆಗಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡಿರ್ತಾರೆ. ಮಾರ್ಬಿಡ್ಲಿ ಒಬೇಸ್ ಇರೋರು ಸ್ಲೀಪ್ ಆಪ್ನಿ ಇದ್ದಾಗ ಅವ್ರು ಏನು ಮಾಡ್ತಾರೆ, ಕೂತ್ಕೊಂಡಿರ್ತಾರೆ. ಆಮೇಲೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಒಂದು ಸ್ಟೇರ್ಸ್ ಅವರು ಇಳಿಯೋಕ್ಕೆ ಹತ್ತೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಒಬೇಸಿಟಿ. ಇದೆಲ್ಲ ಆರ್ಥರೈಟಿಸು. ಸೊ ಇವೆಲ್ಲ ವೆರಿ ಅರ್ಲಿ ಏಜಲ್ಲೇ ಬರೋಕ್ಕೆ ಮಲ್ಟಿಪಲ್ ಇನ್ವೇರಿಯಬಲ್ ಬಿಕಮ್ ಡಯಾಬಿಟಿಕ್, ಹೈಪರ್ಟೆನ್ಷನ್, ಈ ಥರ ಇಲ್ ಗೋ ಆನ್ ಆ್ಯಡಿಂಗ್ ಪ್ರಾಬ್ಲಮ್ಸ್. ಸೊ ನಾವು ಚೈಲ್ಡ್ಹುಡ್ ಒಬೇಸಿಟಿಯಿಂದ ಟೀನೇಜರ್ ತೊಗೊಂಡು ಬಂದ್ವಿ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಫಾರ್ ಆಲ್ ದೀಸ್ ಟೀನೇಜರ್ಸ್ ಏನಂದ್ರೆ ನಾನು ಆಗಲೇ ಹೇಳ್ದಂಗೆ ಬಾಡಿ ಮೆಟಬಾಲಿಕ್ ರೇಟ್ ವಿಲ್ ಬಿ ವೆರಿ ಹೈ. ಅವ್ರಿಗೆ ಬೇಗನೂ ಅಶ್ವನೂ ಆಗ್ತಾ ಇರುತ್ತೆ. ಓನ್ಲಿ ಥಿಂಗ್ ದೇ ಶುಡ್ ಬಿಕಮ್ ಫಿಸಿಕಲಿ ಆ್ಯಕ್ಟಿವ್. ಫಿಸಿಕಲಿ ಓಡಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಅಜೈಲಾಗಿರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದಿಸ್ ಪ್ರಾಬ್ಲಮ್ ಅಂದರೆ ಇವತ್ತಿನ ದಿವಸ ವರ್ಕಿಂಗ್ ಎನ್ವೈರ್ಮೆಂಟ್. ನಮ್ಮ ಆಫೀಸ್ಗಳಲ್ಲಿ ಹೋಗ್ತೀವಿ, ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಹೌ ವಿ ಆರ್ ವರ್ಕಿಂಗ್. ಮೋಸ್ಟ್ ಟೈಮ್ಸ್ ವಿ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಸಿಸ್ಟಮ್ ಆ್ಯಂಡ್ ವರ್ಕಿಂಗ್. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆರ್ ಅಬ್ಸಲ್ಯೂಟ್ಲಿ 0 for 7 hours, 8 hours. ಹಾರ್ಡ್ಲಿ ಪೀಪಲ್ ಟೇಕ್ ಅ ಬ್ರೇಕ್.
ಆ ಥರ ಆಗಬಾರ್ದು. ಸೊ ಈ ಬಾಡಿ ನೀಡ್ಸ್ ರೆಸ್ಟ್, ಬಾಡಿ ನೀಡ್ಸ್ ಸಮ್ ಆ್ಯಕ್ಟಿವಿಟಿ, ಆಲ್ ಫಂಕ್ಷನ್ಸ್ ರಿಫ್ರೆಶ್. ನಾವು ಹೇಗೆ ಕಂಪ್ಯೂಟರ್ನ ಸಿಸ್ಟಮ್ನ ನಾವು ರಿಫ್ರೆಶ್ ಮಾಡ್ತೀವೋ ಹಾಗೆ ಎವ್ರಿ ಅವರ್ ಒಂದು ಸ್ವಲ್ಪ ಎದ್ಬಿಟ್ಟು ಒಂದು 5 ನಿಮಿಷ ವಾಕ್ ಮಾಡಿ, ಕಮ್ ಬ್ಯಾಕ್ ಆ್ಯಂಡ್ ವಾಕ್ ಆ್ಯಂಡ್ ಕೀಪ್ 2 liters ಆಫ್ ವಾಟರ್, ಕೀಪ್ ಡ್ರಿಂಕಿಂಗ್, ಅಟ್ಲೀಸ್ಟ್ ದಟ್ ಶುಡ್ ಗೆಟ್ ಓವರ್ ಇನ್ 8 hours. ಸೊ ಆ ಥರ ಹೈಡ್ರೇಟ್ ಮಾಡ್ತಾ ಹೋಗಿ. ಆ್ಯಂಡ್ ವೆನ್ ಯು ಆರ್ ಹ್ಯಾವಿಂಗ್ ಫುಡ್ ಆಲ್ಸೋ ಯು ಶುಡ್ ಡ್ರಿಂಕ್ ಇನ್ ಬಿಟ್ವೀನ್ ವಾಟರ್. ಸೊ ಎಷ್ಟೋ ಸರಿ ನಾನು ನೋಡಿರೋ ಮಟ್ಟಿಗೆ ಈ ಥರ ಒಬೇಸ್ ಇರೋದ್ರಿಂದ ಒಂದು ಸರಿ ಊಟ ಮಾಡ್ತಾರೆ, ಆಮೇಲೆ ನೀರು ಕುಡಿಯೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು 2 hours ಆದಮೇಲೆ ನೀರು ತೊಗೊಳ್ತಾರೆ. ಸೊ ಆಲ್ ದೀಸ್ ಆರ್ ನಾಟ್ ಅ ಗುಡ್ ಹ್ಯಾಬಿಟ್. ಓಕೆ, ಸೊ ಅಂತಿಮವಾಗಿ ಒಂದು ಪ್ರಶ್ನೆ ಕೇಳಲೇಬೇಕು. ಪಿ ಸಿ ಓಡಿಯಿಂದ ಒಬೆಸಿಟಿಯಿಂದ ಪಿ ಸಿ ಓಡಿನ? That's a big question. See what happens, it's a vicious cycle. Polycystic ovaries ಇದ್ದಾಗ ಒಬೆಸಿಟಿ ಆಗುತ್ತೆ, ಆ್ಯಂಡ್ ವೆನ್ ದ ಪರ್ಸನ್ ಬಿಕಮ್ಸ್ ಆರ್ ವುಮೆನ್ ಬಿಕಮ್ಸ್ ಒಬೇಸ್ ಅಂದಾಗ ದಟ್ ವುಮೆನ್ ವಿಲ್ ಇನ್ವೇರಿಯಬ್ಲಿ ಬಿಕಮ್ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಸೊ ಎರಡೂ ವಿಷಯಸ್ ಸೈಕಲ್, ದೇ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಸೊ ವಿ ಹ್ಯಾವ್ ಟು ಬ್ರೇಕ್ ಬೋತ್ ದ ಸೈಕಲ್ಸ್. ಸೊ ಒಬೇಸಿಟಿ ಇರೋದ್ರಿಂದ ವಿ ಜನರಲಿ ಸಜೆಸ್ಟ್ ದೆಮ್ ಟು ಹ್ಯಾವ್ ಅ ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಟು ಕಂಟ್ರೋಲ್ ಅವರ್ ಕಾರ್ಬೋಹೈಡ್ರೇಟ್ ಇಂಟೇಕ್, ಎರೇಟೆಡ್ ಡ್ರಿಂಕ್ಸ್ ಬಿಡಬೇಕು, ಕಾಫಿ ಟೀ ಬಿಡಬೇಕು, ಇದೆಲ್ಲ ಹೇಳ್ಕೊಡ್ತೀವಿ. ಸೊ ಡಯಟ್ ಆ್ಯಂಡ್ ಎಕ್ಸಸೈಸ್ ಈಸ್ ಅ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಫಾರ್ ಆಲ್ PCOS. ಆ್ಯಂಡ್ ಸೆಕೆಂಡ್ ಥಿಂಗ್, PCOSಗೂ ನಾವು ಮೆಡಿಕಲಿನೂ ಟ್ರೀಟ್ ಮಾಡಬೇಕು. ಸೊ ಎರಡನ್ನೂ ನಾವು ಬ್ರೇಕ್ ಮಾಡಿದಾಗ ಅಷ್ಟೇ ವಿ ಕ್ಯಾನ್ ಸ್ಟಾಪ್ ಅವರ್ ಒಬೇಸಿಟಿ ಆರ್ ರೆಡ್ಯೂಸ್ ಕರೆಕ್ಟ್ ಅವರ್ ಒಬೇಸಿಟಿ. ಓಕೆ, ಸೊ ಒಟ್ಟಾರೆ ಈ ಬೊಜ್ಜಿನ ಸಮಸ್ಯೆಗೆ ಒಂದು ರಾಮಬಾಣ ಅಂತ ಅಂದರೆ ನ್ಯಾಚುರಲಿ, ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದನೇ ಈ ಒಂದು ಸಮಸ್ಯೆನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಖಂಡಿತ. ಅಂದರೆ ಈ ಬಂದಿರೋ ಸಮಸ್ಯೆನ ನಾವು ತಡೆಗಟ್ಟಬಹುದು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡಿದ್ದೀರಾ, ಧನ್ಯವಾದಗಳು.